ನಮಸ್ಕಾರ ಸ್ನೇಹಿತರೆ, ನಮ್ಮ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಸ್ವಾಗತ. ನಾವು ದಿನವಿಡೀ ಕೆಲಸದ ಒತ್ತಡದಲ್ಲಿದ್ದಾಗ ನಮ್ಮ ಜಾಗೃತ ಮನಸ್ಸು ಮಾತ್ರ ಕೆಲಸ ಮಾಡುತ್ತಿರುತ್ತದೆ. ಆದರೆ ನಾವು ಮಲಗಿದ ತಕ್ಷಣ ನಮ್ಮ ಇಡೀ ಜೀವನವನ್ನು ನಿಯಂತ್ರಿಸುವ ಉಪಪ್ರಜ್ಞೆ ಮನಸ್ಸು ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಸಂಪೂರ್ಣವಾಗಿ ಸಕ್ರಿಯವಾಗುತ್ತದೆ. ನಿಮ್ಮ ಜಾಗೃತ ಮನಸ್ಸು ಕೇವಲ 10% ಕೆಲಸ ಮಾಡಿದರೆ ಈ ಉಪಪ್ರಜ್ಞೆ ಮನಸ್ಸು ಇಡೀ 90% ನಿಮ್ಮ ಯೋಚನೆ, ಆರೋಗ್ಯ ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತದೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಆಳದಲ್ಲಿ ಅಡಗಿರುವ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಅತ್ಯಂತ ಆಘಾತಕಾರಿ ಮತ್ತು ಅದ್ಭುತವಾದ ರಹಸ್ಯಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಸುದೀರ್ಘವಾಗಿ ತಿಳಿಯೋಣ. ನಮ್ಮ ಉಪಪ್ರಜ್ಞೆ ಮನಸ್ಸಿನ ಅತ್ಯಂತ ಆಶ್ಚರ್ಯಕರ ನಿಯಮವೆಂದರೆ ಇದಕ್ಕೆ ಸುಳ್ಳು ಮತ್ತು ನಿಜದ ನಡುವಿನ ವ್ಯತ್ಯಾಸವೇ ಗೊತ್ತಿಲ್ಲ. ಹೌದು, ಇದಕ್ಕೆ ಯಾವುದೇ ತಾರ್ಕಿಕ ಬುದ್ಧಿ ಇರುವುದಿಲ್ಲ. ಉದಾಹರಣೆಗೆ, ನೀವು ಕಣ್ಣು ಮುಚ್ಚಿ ಕೇವಲ ಒಂದು ಹಸಿ ನಿಂಬೆಹಣ್ಣನ್ನು ಕಟ್ ಮಾಡಿ ನಿಮ್ಮ ನಾಲಿಗೆಯ ಮೇಲೆ ಹಿಂಡಿಕೊಳ್ಳುತ್ತಿರುವುದಾಗಿ ಗಾಢವಾಗಿ ಕಲ್ಪನೆ ಮಾಡಿಕೊಂಡರೆ ನಿಮ್ಮ ಬಾಯಲ್ಲಿ ನಿಜವಾಗಿಯೂ ನೀರು ಜೂರುತ್ತದೆ. ಅಲ್ಲಿ ಯಾವುದೇ ನಿಂಬೆಹಣ್ಣು ನಿಜವಾಗಿ ಇರದಿದ್ದರೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಸತ್ಯವೆಂದೇ ನಂಬಿ ದೇಹದಲ್ಲಿ ಪ್ರತಿಕ್ರಿಯೆ ಸೃಷ್ಟಿಸುತ್ತದೆ. ಇದೇ ಕಾರಣಕ್ಕೆ ನೀವು ದಿನವಿಡೀ ಅಥವಾ ಮಲಗುವಾಗ ಪದೇ ಪದೇ ನನ್ನ ಕೈಯಲ್ಲಿ ಆಗಲ್ಲ, ನಾನು ಅದೃಷ್ಟಹೀನ, ನನಗೆ ಎಲ್ಲಾ ಕಷ್ಟಗಳೇ ಬರುತ್ತವೆ ಎಂದು ನಕಾರಾತ್ಮಕವಾಗಿ ಮಾತನಾಡುತ್ತಿದ್ದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅದನ್ನೇ ಒಂದು ಆಜ್ಞೆಯಾಗಿ ಸ್ವೀಕರಿಸಿ ನಿಮ್ಮ ಜೀವನದಲ್ಲಿ ಸೋಲು ಮತ್ತು ಕಷ್ಟಗಳನ್ನೇ ನಿಜವಾಗುವಂತೆ ತಂದಿಡುತ್ತದೆ. ನೀವು ರಾತ್ರಿ ಹಾಸಿಗೆಯ ಮೇಲೆ ಮಲಗಿ ಕಣ್ಣು ಮುಚ್ಚುವ ಮುನ್ನ ಇರುವ ಕೊನೆಯ 5 ನಿಮಿಷಗಳು ನಿಮ್ಮ ಇಡೀ ದಿನದಲ್ಲೇ ಅತ್ಯಂತ ಅಮೂಲ್ಯವಾದ ಸಮಯ. ಈ ಸಮಯದಲ್ಲಿ ನಿಮ್ಮ ಮೆದುಳು ಆಲ್ಫಾ ತರಂಗಗಳ ಸ್ಥಿತಿಗೆ ತಲುಪುತ್ತದೆ. ಇದರರ್ಥ ನಿಮ್ಮ ಜಾಗೃತ ಮನಸ್ಸಿನ ತರ್ಕದ ಗೇಟ್ ಮುಚ್ಚಿ ಉಪಪ್ರಜ್ಞೆ ಮನಸ್ಸಿನ ಮ್ಯಾಜಿಕ್ ಗೇಟ್ ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತದೆ. ಈ ಕಲ್ಪನಾ ಸ್ಥಿತಿಯ 5 ನಿಮಿಷದಲ್ಲಿ ನೀವು ಏನನ್ನು ಯೋಚಿಸುತ್ತೀರೋ ಇಡೀ ರಾತ್ರಿ ನಿಮ್ಮ ಉಪಪ್ರಜ್ಞೆ ಮನಸ್ಸು ಆ ಆಲೋಚನೆಗಳನ್ನೇ ಪ್ರಕ್ರಿಯೆಗೊಳಿಸುತ್ತಿರುತ್ತದೆ. ಹೆಚ್ಚಿನವರು ಈ ಸಮಯದಲ್ಲಿ ದಿನವಿಡೀ ಆದ ಜಗಳ, ಸಾಲದ ಚಿಂತೆ, ಕಾಯಿಲೆಯ ಭಯ ಅಥವಾ ಆತಂಕವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಲಗುತ್ತಾರೆ. ಇದರಿಂದ ಇಡೀ ರಾತ್ರಿ ಮೆದುಳು ನಕಾರಾತ್ಮಕ ಶಕ್ತಿಯನ್ನೇ ಉತ್ಪತ್ತಿ ಮಾಡಿ ಬೆಳಿಗ್ಗೆ ಏಳುವಾಗ ನಿಮ್ಮಲ್ಲಿ ನಿರಾಸಕ್ತಿ ಮತ್ತು ಸುಸ್ತನ್ನು ತುಂಬಿಡುತ್ತದೆ. ಬದಲಾಗಿ ಈ ಅಮೂಲ್ಯ 5 ನಿಮಿಷದಲ್ಲಿ ನಿಮ್ಮ ಯಶಸ್ಸು, ಸಂತೋಷ ಮತ್ತು ಆರೋಗ್ಯಕರ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ಕನಸು ಕಂಡು ಮಲಗಿದರೆ ಅದು ನಿಮ್ಮ ಭಾಗ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮಗೆ ಗೊತ್ತಾ, ನಿಮ್ಮ ದಿನನಿತ್ಯದ 95% ಕೆಲಸಗಳು ನಿಮ್ಮ ಅರಿವಿಲ್ಲದೆಯೇ ಆಟೋಪೈಲಟ್ ಮೋಡ್ನಲ್ಲಿ ನಡೆಯುತ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡುವುದು, ಕಾಫಿ ಕುಡಿಯುವುದು ಅಥವಾ ನೀವು ರಸ್ತೆಯಲ್ಲಿ ಗಾಡಿ ಓಡಿಸುವಾಗ ಯೋಚಿಸದೆಯೇ ಗೇರ್ ಮತ್ತು ಬ್ರೇಕ್ ಬದಲಾಯಿಸುವುದು, ಇವೆಲ್ಲವನ್ನೂ ನಿಮ್ಮ ಜಾಗೃತ ಮನಸ್ಸು ಮಾಡುವುದಿಲ್ಲ. ಒಮ್ಮೆ ನೀವು ಒಂದು ಕೆಲಸವನ್ನು ಪದೇ ಪದೇ ಮಾಡಿದಾಗ ಉಪಪ್ರಜ್ಞೆ ಮನಸ್ಸು ಅದನ್ನು ತನ್ನ ಖಾಯಂ ಮೆಮೊರಿಯಲ್ಲಿ ಒಂದು ಸಾಫ್ಟ್ವೇರ್ ತರಹ ಲಾಕ್ ಮಾಡಿಕೊಳ್ಳುತ್ತದೆ. ಆಮೇಲೆ ನೀವು ಬೇರೆ ಯಾವುದೋ ಯೋಚನೆಯಲ್ಲಿದ್ದರೂ ನಿಮ್ಮ ದೇಹ ಆ ಕೆಲಸವನ್ನು ತಾನಾಗಿಯೇ ಅತ್ಯಂತ ನಿಖರವಾಗಿ ಮಾಡುತ್ತದೆ. ಮನುಷ್ಯನ ಯಶಸ್ಸು ಮತ್ತು ಸೋಲು ಕೂಡ ಆತನ ಹವ್ಯಾಸಗಳ ಮೇಲೆ ನಿರ್ಧಾರವಾಗುತ್ತದೆ. ಕೆಟ್ಟ ಆಲೋಚನೆಗಳು ಮತ್ತು ಹವ್ಯಾಸಗಳು ಒಮ್ಮೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೂಢಿಯಾದರೆ ಅವು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ತಪ್ಪಿಸಿಬಿಡುತ್ತವೆ ಮತ್ತು ಅವುಗಳಿಂದ ಹೊರಬರುವುದು ಅಷ್ಟು ಸುಲಭವಲ್ಲ. ವೈದ್ಯಕೀಯ ಲೋಕದಲ್ಲಿ ಉಪಪ್ರಜ್ಞೆ ಮನಸ್ಸಿನ ಶಕ್ತಿಯನ್ನು ಸಾಬೀತುಪಡಿಸಲು ಒಂದು ಅದ್ಭುತವಾದ ಪ್ರಯೋಗ ಮಾಡಲಾಗಿತ್ತು. ಅದನ್ನೇ ಪ್ಲಸೀಬೋ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ. ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದ ಕೆಲವು ರೋಗಿಗಳಿಗೆ ಯಾವುದೇ ನಿಜವಾದ ಕೆಮಿಕಲ್ ಔಷಧಿಗಳನ್ನು ನೀಡದೆ ಕೇವಲ ಸಾಮಾನ್ಯ ಸಕ್ಕರೆ ಮಾತ್ರೆಗಳನ್ನು ನೀಡಲಾಯಿತು. ಆದರೆ ಅವರಿಗೆ ಇದು ಜಗತ್ತಿನ ಅತ್ಯಂತ ದುಬಾರಿ ಮತ್ತು ಶಕ್ತಿಶಾಲಿ ಔಷಧಿ, ಇದನ್ನು ತಿಂದರೆ ನಿಮ್ಮ ಕಾಯಿಲೆ ಖಂಡಿತ ಗುಣವಾಗುತ್ತದೆ ಎಂದು ಬಲವಾಗಿ ನಂಬಿಸಲಾಯಿತು. ಆಶ್ಚರ್ಯವೆಂದರೆ ಕೆಲವು ದಿನಗಳಲ್ಲಿ ಆ ರೋಗಿಗಳು ಯಾವುದೇ ನಿಜವಾದ ಔಷಧಿಯಿಲ್ಲದೆಯೇ ಸಂಪೂರ್ಣ ಗುಣಮುಖರಾದರು. ಇದಕ್ಕೆ ಕಾರಣ ಆ ಸಕ್ಕರೆ ಮಾತ್ರೆಯಲ್ಲ, ಬದಲಾಗಿ ರೋಗಿಗಳ ಉಪಪ್ರಜ್ಞೆ ಮನಸ್ಸು ನಾನು ಗುಣವಾಗುತ್ತಿದ್ದೇನೆ ಎಂದು 100% ನಂಬಿದ್ದರಿಂದ ದೇಹದಲ್ಲೇ ನೈಸರ್ಗಿಕವಾಗಿ ಆ ಕಾಯಿಲೆಯನ್ನು ಕೊಲ್ಲುವ ರೋಗನಿರೋಧಕ ಶಕ್ತಿ ಮತ್ತು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿತು. ನಿಮ್ಮ ಆಳವಾದ ನಂಬಿಕೆಗೆ ನಿಮ್ಮ ದೇಹದ ಯಾವುದೇ ಕಾಯಿಲೆಯನ್ನು ರಿಪೇರಿ ಮಾಡುವ ಅತಿಮಾನುಷ ಶಕ್ತಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಉಪಪ್ರಜ್ಞೆ ಮನಸ್ಸು ದಿನದ 24 ಗಂಟೆಯೂ ಎಚ್ಚರವಾಗಿರುತ್ತದೆ ಮತ್ತು ನಿಮ್ಮ ಪ್ರತಿಯೊಂದು ಮಾತನ್ನು ಕೇಳಿಸಿಕೊಳ್ಳುತ್ತಿರುತ್ತದೆ. ನಿಮ್ಮ ಜಾಗೃತ ಮನಸ್ಸು ರಾತ್ರಿ ಮಲಗಿದಾಗ ವಿಶ್ರಾಂತಿ ಪಡೆಯಬಹುದು, ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಎಂದಿಗೂ ಮಲಗುವುದಿಲ್ಲ. ನೀವು ಮಲಗಿದ್ದಾಗಲೂ ನಿಮ್ಮ ಹೃದಯದ ಬಡಿತ, ಜೀರ್ಣಕ್ರಿಯೆ ಮತ್ತು ಶ್ವಾಸಕೋಶದ ಚಲನೆಯನ್ನು ಇದು ಅತ್ಯಂತ ಜವಾಬ್ದಾರಿಯಿಂದ ನಿಯಂತ್ರಿಸುತ್ತದೆ.
ಅಷ್ಟೇ ಅಲ್ಲ, ನೀವು ಗಾಢನಿದ್ರೆಯಲ್ಲಿದ್ದಾಗಲೂ ನಿಮ್ಮ ಸುತ್ತಮುತ್ತ ಯಾರಾದರೂ ಮಾತನಾಡುತ್ತಿದ್ದರೆ ಅಥವಾ ಟಿವಿ ಓಡುತ್ತಿದ್ದರೆ ಆ ಪ್ರತಿಯೊಂದು ಧ್ವನಿಯನ್ನು ಈ ಮನಸ್ಸು ಒಳಗಡೆ ರಹಸ್ಯವಾಗಿ ರೆಕಾರ್ಡ್ ಮಾಡಿಕೊಳ್ಳುತ್ತಿರುತ್ತದೆ. ಇದಕ್ಕಾಗಿಯೇ ಮಲಗುವ ಕೋಣೆಯಲ್ಲಿ ಯಾವುದೇ ನಕಾರಾತ್ಮಕ ವಾತಾವರಣ ಇರಬಾರದು, ಬದಲಾಗಿ ಶಾಂತತೆ ಮತ್ತು ಸಕಾರಾತ್ಮಕತೆ ಇರಬೇಕು ಎನ್ನುವುದು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಉಪಪ್ರಜ್ಞೆ ಮನಸ್ಸು ಪ್ರಕೃತಿ ನಮಗೆ ನೀಡಿರುವ ಅತ್ಯಂತ ಶಕ್ತಿಶಾಲಿ ಯಂತ್ರ. ನಾವು ನೀಡುವ ಸಣ್ಣ ಸಕಾರಾತ್ಮಕ ಆಲೋಚನೆಗಳು ನಮ್ಮ ಜೀವನವನ್ನು ಅಸಾಧಾರಣ ಯಶಸ್ಸಿನತ್ತ ಕೊಂಡೊಯ್ಯಬಲ್ಲವು. ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಲು ಇಂದಿನಿಂದಲೇ ರಾತ್ರಿ ಮಲಗುವ ಮುನ್ನ ಒಳ್ಳೆಯ ವಿಷಯಗಳನ್ನು ಮಾತ್ರ ಯೋಚಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದ್ದೇ ಅದ್ಭುತ ರಹಸ್ಯಗಳಿಗಾಗಿ ನಮ್ಮ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.